ಸೆಂಟ್ರಲ್ ಗೌರ್ಮೆಂಟು ಆಧಾರ್ ಲಿಂಕ್ ಮಾಡಿ ಅಂತ ಹೇಳ್ತು. ಕೆಲವರು ನಕಲಿ ಕಾರ್ಡ್ಗಳನ್ನು ಇಟ್ಕೊಂಡಿದ್ರು. ಆಧಾರ್ ಲಿಂಕ್ ಮಾಡಿ ಅಂತಿದ್ದಂಗೆ ನಕಲಿ ಕಾರ್ಡ್ ರದ್ದಾದು. ಸೆಂಟ್ರಲ್ ಗೌರ್ಮೆಂಟು ಗೈಡ್ಲೈನ್ ಮಾತ್ರ ಇಶ್ಯೂ ಮಾಡುತ್ತೆ, ಆಧಾರ್ ಲಿಂಕ್ ಮಾಡಿ, ಆಯಿತಾ, ಆಧಾರ್ ಲಿಂಕ್ ಮಾಡಿ ಅಂತ. ನಾನು ಇವ್ರಿಗೆ ಹೇಳೋದೇನು ಅಂದರೆ, ಅದು 2019 ಬಂದಿತ್ತಪ್ಪ ಆದೇಶ. ನಾವು ಬಡವರಿಗೆ ಕೊಡೋದು ಮುಂದುವರಿಸಿದ್ವಲ್ಲ. 2019 ಆ ಸರ್ಕ್ಯುಲರ್ ಇತ್ತು. ಆ ಸರ್ಕ್ಯುಲರೇ ಮಾನದಂಡವಾಗಿ ಮಾಡೋಕ್ಕೆ ಹೋದರೆ ನಮ್ಮ ರಾಜ್ಯದಲ್ಲಿ 43 ಲಕ್ಷ ಮಾತ್ರ ವಾಸ್ತವಿಕ ನೆಲೆಯಲ್ಲಿ ಆ ಸರ್ಕ್ಯುಲರ್ ಆಧಾರದಲ್ಲಿ. ನಾವೀಗ 1,17,00,000 ಕಾರ್ಡು, 1,17,00,000 BPL ಕಾರ್ಡು ನಮ್ಮ ರಾಜ್ಯದಲ್ಲಿ ಇದ್ದಾವೆ. 1,17,00,000 ಅದನ್ನು ಯೋಚನೆ ಮಾಡಬೇಕಲ್ಲ. ಈಗ ಸರ್ಕ್ಯುಲರ್ನೇ ಆಧಾರವಾಗಿ ಇಟ್ಕೊಳ್ಳುವಂಥ ಜ್ಞಾನೋದಯ ಯಾವಾಗ ಬಂತು? ಯಾವಾಗಲೂ ಕೇಂದ್ರ ಸರ್ಕಾರ ಏನು ಮಾಡೋದು ಅದಕ್ಕೆ ವ್ಯತಿರಿಕ್ತವಾಗಿ ಮಾತಾಡ್ತಿದ್ರಲ್ಲ DK ಶಿವಕುಮಾರ್ ಅವರು. ಅದು 2019 ಸರ್ಕ್ಯುಲರ್ ಇತ್ತು, ಇವತ್ತಿಂದ ಸರ್ಕ್ಯುಲರ್ ಅಲ್ಲ. ಮತ್ತು ಆ ಸರ್ಕ್ಯುಲರ್ ಇರೋದು ನಕಲಿ ಕಾರ್ಡ್ಗಳನ್ನು ಪತ್ತೆ ಹಚ್ಚೋದಕ್ಕೆ. ಆ ಸರ್ಕ್ಯುಲರು ಕೆಲವು ರೇಷನ್ ಅಂಗಡಿಯವರೇ ನಕಲಿ ಕಾರ್ಡ್ಗಳನ್ನು, 100 ಕಾರ್ಡ್ಗಳನ್ನು ಇಟ್ಕೊಂಡು ದುರ್ಬಳಕೆ ಮಾಡ್ಕೊಳ್ತಿದ್ರು. ಅದನ್ನು ತಡೆಗಟ್ಟೋದಕ್ಕೆ ಕೇಂದ್ರ ಸರ್ಕಾರ ಹೊರಡಿಸಿದ ಸರ್ಕ್ಯುಲರು.